ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಏಳಿಗೆ. ಕನ್ನಡಕ್ಕಾಗಿ ಸದಾವಕಾಲ ದುಡಿಯುವ ಕನ್ನಡ ಮನಸ್ಸುಗಳ ತಂಡಕ್ಕೆ ಮೊದಲನೇದಾಗಿ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸನ್ಮಾನ್ಯರಾಗಿರುವಂಥ ಪವನ್ ಮತ್ತು ಅವರ ತಂಡದವರು ಇವತ್ತು ಬೆಳಗಾವಿ ಜಿಲ್ಲೆಗೆ ಆಗಮಿಸಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಸವದತ್ತಿ ತಾಲೂಕಿನಲ್ಲಿ ಅತ್ಯಂತ ಹಿಂದುಳಿದ ಭಾಗಗಳಲ್ಲಿರುವಂಥ ಕನ್ನಡ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಸುಣ್ಣ ಬಣ್ಣಗಳಿಂದ ಶೃಂಗಾರ ಮಾಡುವಂಥ ಬಹುದೊಡ್ಡ ಜವಾಬ್ದಾರಿಯುತ ಕೆಲಸಕ್ಕೆ ಕೈ ಹಾಕಿರುವುದಕ್ಕೆ ಭಾಳಷ್ಟು ಸಂತೋಷವಾಗಿದೆ. ಈ ಸಂತೋಷದ ಸಂದರ್ಭದಲ್ಲಿ ಕನ್ನಡ ಮನಸ್ಸುಗಳ ಯಾವತ್ತೂ ತಂಡದವರಿಗೆ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರ ಹೆಸರೇ ಹೇಳುವ ಹಾಗೆ ಕನ್ನಡದ ಮನಸ್ಸುಗಳು ಕನ್ನಡಕ್ಕಾಗಿ ದುಡಿಯುವಂಥದ್ದನ್ನು ಕಣ್ಣಾರೆ ನೋಡಿದಾಗ ಆಗುವಂಥ ಸಂತೋಷ ಅಷ್ಟಿಷ್ಟಲ್ಲ. ವಿಶೇಷವಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗಳು ಗಡಿಭಾಗದ ಜಿಲ್ಲೆಗಳಾಗಿರುವುದರಿಂದ ಇಲ್ಲಿ ಕನ್ನಡದ ಏಳಿಗೆ ನಮ್ಮ ಸದಾವಕಾಲ ಉಸಿರಾಗಿರಬೇಕಾಗಿರ್ತದೆ. ಆ ದೃಷ್ಟಿಯಲ್ಲಿ ಇಲ್ಲಿಯ ಜನತೆಯ ಸಹಕಾರವನ್ನು ತೆಗೆದುಕೊಂಡು ದೂರದ ಬೆಂಗಳೂರಿನಿಂದ ಹಲವಾರು ಸಂಘ ಸಂಸ್ಥೆಗಳ ಸಹಕಾರವನ್ನು ಪಡೆದುಕೊಂಡು ಕನ್ನಡದ ಮನಸ್ಸುಗಳು ಇವತ್ತು ನಮ್ಮ ಶಾಲೆಗಳ ಒಂದು ವೈಭವಕ್ಕಾಗಿ ಸದಾವಕಾಲ ದುಡಿತಾ ಇದೆ. ಈ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮ ಸವದತ್ತಿ ತಾಲೂಕಿನ ಹಿರೇಬೂದನೂರ ಗ್ರಾಮದಲ್ಲಿ ಕನ್ನಡ ಶಾಲೆಯನ್ನು ಅಂದಗೊಳಿಸುವ ನಿಟ್ಟಿನಲ್ಲಿ ನಮ್ಮವರೇ ಆಗಿರುವಂಥ ಶ್ರೀಯುತ ಉಮೇಶ್ ಮರಗಾಲ್ರವರು SDMC ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ PMC ಶಾಲೆಯಲ್ಲಿ ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಾಗಿ ಉಮೇಶ್ ಮರಗಾಲ್ ಅಂತ ಇನ್ನೊಬ್ಬ ಸಹೋದರರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ಕನ್ನಡ ಮನಸ್ಸುಗಳ ತಂಡ ಕನ್ನಡ ಶಾಲೆಯ ಅಂದಕ್ಕಾಗಿ ಕನ್ನಡ ಶಾಲೆಯ ಚಂದವನ್ನು ಹೆಚ್ಚಿಸಲಿಕ್ಕೆ ಕೆಲಸ ಮಾಡ್ತಾ ಇರುವುದನ್ನು ಕಣ್ಣಾರೆ ಕಂಡು ತುಂಬ ಸಂತೋಷವಾಗಿದೆ. ಸರ್ವರಿಗೂ ಕೂಡ ಅಭಿವಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೀನಿ.